ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಒಬ್ಬ ವಿವಾಹಿತ ಮಹಿಳೆ ದಾರಿ ತಪ್ಪಲು ಅಥವಾ ಅಕ್ರಮ ಸಂಬಂಧ ಬೆಳೆಸಲು ಇರುವ 5 ಮುಖ್ಯ ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಕಾರಣ, ಮದುವೆಯಾದ ನಂತರ ಗಂಡ ಸ್ನೇಹಿತನಂತೆ ಇರಬಹುದು, ಆದರೆ ಪ್ರೇಮಿಯಂತೆ ಇರಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಬಹಳಷ್ಟು ವಿವಾಹಿತ ಮಹಿಳೆಯರು ಆ ಹಳೆಯ ಲವ್ ಫೀಲಿಂಗ್ ಮತ್ತು ಪ್ರೀತಿಗಾಗಿ ಪರಪುರುಷನ ಪ್ರೇಮಪಾಶಕ್ಕೆ ಬೀಳುತ್ತಾರೆ. ಎರಡನೇ ಕಾರಣ, ಮದುವೆಯ ಹೊಸತರಲ್ಲಿ ಗಂಡ ತನ್ನ ಹೆಂಡತಿಯೊಂದಿಗೆ ರೊಮ್ಯಾಂಟಿಕ್ ಆಗಿರುತ್ತಾನೆ. ಆದರೆ ದಿನ ಕಳೆದಂತೆ ಶೃಂಗಾರವನ್ನು ಕೇವಲ ಒಂದು ಕೆಲಸದಂತೆ ಮಾಡುತ್ತಾ ಹೋಗುತ್ತಾನೆ. ಹೆಂಡತಿಯ ಆನಂದದ ಬಗ್ಗೆ ಅವನು ತಲೆಕೆಡಿಸಿಕೊಳ್ಳುವುದಿಲ್ಲ. ಇದರಿಂದಾಗಿ ಹೆಂಡತಿ ದಿನಾಲೂ ಗಂಡನ ಜೊತೆ ದೈಹಿಕ ಸಂಬಂಧ ಹೊಂದಿದ್ದರೂ ಸಹ ಮಾನಸಿಕ ತೃಪ್ತಿಗಾಗಿ ಅಕ್ರಮ ಸಂಬಂಧದತ್ತ ಆಕರ್ಷಿತಳಾಗುತ್ತಾಳೆ. ಮೂರನೇ ಕಾರಣ, ವಿವಾಹಿತ ಮಹಿಳೆಯರು ತಾವು ನೋವಿನಲ್ಲಿದ್ದಾಗ ಗಂಡ ಸಮಾಧಾನ ಮಾಡಲಿ, ಧೈರ್ಯ ತುಂಬಲಿ ಎಂದು ಬಯಸುತ್ತಾರೆ. ಆದರೆ ಗಂಡ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಹೆಂಡತಿಯನ್ನು ನಿರ್ಲಕ್ಷಿಸಿದಾಗ ಹೊರಗಿನ ಪುರುಷ ಸ್ವಲ್ಪವೇ ಸಾಂತ್ವನ ನೀಡಿದರೂ ಅವಳು ಅವನತ್ತ ಆಕರ್ಷಿತಳಾಗುತ್ತಾಳೆ. ನಾಲ್ಕನೇ ಕಾರಣ, ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವರ ಜವಾಬ್ದಾರಿಗಳು ಕಡಿಮೆಯಾದಾಗ ಮಹಿಳೆಯರಲ್ಲಿ ಮತ್ತೆ ಬಯಕೆಗಳು ಚಿಗುರೊಡೆಯುತ್ತವೆ. ಆ ಸಮಯದಲ್ಲಿ ಗಂಡಂದಿರು ಅವರ ಆಸೆಗಳನ್ನು ಪೂರೈಸಲು ಸಾಧ್ಯವಾಗದಿದ್ದಾಗ ಮಹಿಳೆಯರು ಹೊರಗಿನ ಸಂಬಂಧಗಳನ್ನು ಹುಡುಕುತ್ತಾರೆ. ಐದನೇ ಕಾರಣ, ಗಂಡ ವ್ಯಸನಿಯಾಗಿ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಹಿಂಸಿಸುವುದು. ಇಂತಹ ಕಾರಣಗಳಿಂದ ಗಂಡನ ಮೇಲೆ ಸೇಡು ತೀರಿಸಿಕೊಳ್ಳಲು ರಿವೆಂಜ್ ಕೆಲವು ಮಹಿಳೆಯರು ಹೊರಗಿನ ಪುರುಷರೊಂದಿಗೆ ಸಂಬಂಧ ಬೆಳೆಸುತ್ತಾರೆ.